ಈಗ ಭಕ್ತಾದಿಗಳು ಗ್ರಾಮದಲ್ಲಿ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಸುಮಾರು ವರ್ಷಗಳಿಂದ ಅದ್ದೂರಿಯಾಗಿ ನಡೀತಾ ಇರತಕ್ಕಂತಹ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಇವತ್ತು ಅಶ್ವಿನಗುಂಟೆ ಹಾಗೂ ಅಕ್ಕಪಕ್ಕದ ಎಲ್ಲ ಬಡಾವಣೆಗಳ ಸಹಕಾರದಿಂದ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಅದ್ದೂರಿಯಾಗಿ ರಾಮೋತ್ಸವ ಮತ್ತು ಬ್ರಹ್ಮೋತ್ಸವ ಊರುಗಳ ಉತ್ಸವ ಎಲ್ಲ ನಡೆದಿದೆ. ಮತ್ತೆ ನಾಳೆ ಒಂದು 6,000 ಜನಕ್ಕೆ ಅನ್ನಸಂತರ್ಪಣೆ ಕಾರ್ಯಕ್ರಮ ಇದೆ. ಮತ್ತೆ ನಿನ್ನೆ ಸಂಜೆ ಸೀತಾರಾಮ ಕಲ್ಯಾಣೋತ್ಸವ ನಡೆದಿದೆ. ಅದ್ದೂರಿಯಾಗಿ ಅಶ್ವಿನಗುಂಟೆಯಲ್ಲಿ ಕಳೆದ ಒಂದು 10 ವರ್ಷಗಳಿಂದನೂ ರಥೋತ್ಸವ ಮತ್ತು ಕಲ್ಯಾಣೋತ್ಸವ ನಡೆಸ್ತಾ ಇದ್ದೀವಿ. ಎಲ್ಲರ ಸಹಕಾರದಿಂದ ನಮ್ಮ ಟ್ರಸ್ಟಿನ ಎಲ್ಲರ ಸಹಕಾರದಿಂದ ನಮ್ಮ ಆಂಜನೇಯ ಸೇವಾ ಸಮಿತಿಯಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇವತ್ತು ಸುಮಾರು ಒಂದು 10,000 ಜನವರೆಗೂ ಸೇರಿದ್ದಾರೆ. ಪ್ರತಿ ವರ್ಷ ಇದೇ ಸಮಯನೇ ಆಗುತ್ತೆ, ಯಾವತ್ತು ಲೇಟ್ ಆಗಿಲ್ಲ. ಇದೇ ಬಿಸಿಲಲ್ಲೇನೆ ತುಂಬಾ ಜನ ಭಕ್ತಾದಿಗಳು ಕಾದಿ ರಥವನ್ನ ಎಳೆದಿದ್ದಾರೆ. ಎಲ್ಲ ಅವರು ಅಭಿಮಾನಕ್ಕೆ ನಾವು ಚಿರಋಣಿಯಾಗಿರ್ತೀವಿ. ನಾಗರಿಕರಿಗೆ ಶ್ರೀರಾಮನವಮಿಯ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಏನು ನಮ್ಮ ಅಶ್ವಿನಗುಂಟೆ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ಶ್ರೀರಾಮನವಮಿ ಮಾಡ್ಕೊ ಬರ್ತಾ ಇದೀವಿ. ಇದು 9ನೇ ವರ್ಷದ ಬ್ರಹ್ಮರಥೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷನೂ ಇದೇ ರೀತಿ ಅದ್ದೂರಿಯಾಗಿ ನಡೀತಾ ಇದೆ. 5 ದಿನಗಳ ಕಾರ್ಯಕ್ರಮ. ನಿನ್ನೆ ಸೀತಾರಾಮ ಕಲ್ಯಾಣೋತ್ಸವ, ಇವತ್ತು ಊರಿನ ಬೀದಿಗಳಲ್ಲಿ ರಥೋತ್ಸವ ನಡೀತು. ಪಲ್ಲಕ್ಕಿ ಉತ್ಸವ ಹಾಗೆ ಬ್ರಹ್ಮರಥೋತ್ಸವ ಈಗ ಮುಕ್ತಾಯವಾಗಿದೆ. ಸಂಜೆ ಒಂದು ರಂಗಗೀತೆ ಕಾರ್ಯಕ್ರಮ ಇದೆ. ನಾಳೆ ಅನ್ನಸಂತರ್ಪಣೆ ಇದೆ. ನಾಳೆ ಸಂಜೆ ಸಂಪೂರ್ಣ ಎಂಬ ಪೌರಾಣಿಕ ನಾಟಕ ಇದೆ. ಪ್ರತಿ ವರ್ಷವೂ ಇದೇ ಅದ್ದೂರಿಯಾಗಿ ನಡೀತಾ ಇದೆ. ಸಾರ್ವಜನಿಕರು ಎಲ್ಲರೂ ಬಂದು ಯಶಸ್ವಿ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ನನ್ನ 2 ಮಾತು